ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಸಾರಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗೇ ಬರ್ತಾಯಿದೆ. ವೆರಿ ಗುಡ್ ಆಫ್ಟರ್ನೂನ್. ಟೈಮ್ ಬಂದು ಜಸ್ಟ್ ನಾವು 1 ಗಂಟೆ. ಯಪ್ಪ ತುಂಬ ಶೆಕೆ ಬಿಸಿಲು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಈ ನಡುವೆ ತುಂಬಾ ಬ್ಯುಸಿ ಶೆಡ್ಯೂಲ್. ನನಗೆ ಬೆಳಗ್ಗೆ ಟೈಮ್ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸುಮಾರು ಜನ ನನ್ನ ಹೆಲ್ತ್ ಬಗ್ಗೆ ಕನ್ಸರ್ನಿಂದ ರೆಸ್ಟ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಮಾಡಿದ್ದೀರಾ ಕೂಡ, ಥ್ಯಾಂಕ್ ಯು ಸೋ ಮಚ್. ಇವಾಗ ಹುಷಾರಾಗಿದ್ದೀನಿ, ಪರವಾಗಿಲ್ಲ. ಫುಲ್ಲು ಸ್ವೆಟ್ಟಿಂಗ್. ಏನು ಮಾಡ್ತಾಯಿದ್ದೆ, ಐರನ್ ಮಾಡ್ತಾಯಿದ್ದೆ. ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಮಾಡಿಕೊಂಡೆ. ಬಟ್ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಕಾರಣ ನನ್ನ ಮಕ್ಕಳಿಗೆ ಮಧ್ಯಾಹ್ನ ಎಕ್ಸಾಮ್ಸ್ ಇರೋದರಿಂದ ನಾನು ಬೆಳಗ್ಗೆ ಹೊತ್ತೆಲ್ಲ ಫುಲ್ ಬ್ಯುಸಿ ಇರ್ತೀನಿ. ಜಸ್ಟ್ ನಾವು ಚಾರು ಓದ್ಲು 12:45ಗೆ. ಅವಳಿಗೂ ಊಟ ಎಲ್ಲ ತಿನ್ನಿಸಿ ಅವಳು ಓದ್ಲು. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಕೇಟ್ರಿಂಗಿಂದ ನನಗೆ ನನ್ನ ಮಗನಿಗೆ ಮೆನ್ಯೂ ಬಂದಿದೆ. ಅಂದರೆ ಊಟ ಬಂದಿದೆ. ಬಾಸುಮತಿ ರೈಸ್, ಮೆಂತ್ಯ ಪಲಾವ್, ಕೋಸಂಬರಿ, ಬೀನ್ಸ್, ಅವರೆಕಾಳು ಪಲ್ಯ, ಜೊತೆಗೆ ನನ್ನ ಫೇವ್ರೆಟ್ ಸಣ್ಣ ಈರುಳ್ಳಿ, ನುಗ್ಗೆಕಾಯಿ ಸಾಂಬಾರು, ರೈಸ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಸತೀಶು. ಯಾಕಪ್ಪ ಅಂದರೆ ಹಿಂಗೆ ನರಳಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದಾಳೆ, ಬರೆಸ್ತಾ ಇದ್ದಾಳೆ, ಟೆನ್ಷನಲ್ಲಿದ್ದಾಳೆ. ಹೇಯಪ್ಪ, ಕೊನೆಗೂ ನನ್ನ ಗಂಡನಿಗೆ ನನ್ನ ಟೆನ್ಷನ್ ಏನು, ನನ್ನ ಒತ್ತಡ ಏನು, ನನ್ನ ಪ್ರೆಷರ್ ಅಂತ ಅಂದರೆ ಏನು ಅಂತ ಎಲ್ಲ ಅರ್ಥ ಆಯ್ತಲ್ಲ. ಅಷ್ಟೇ ಸಾಕು ಗೈಸ್. ಯಾಕಂದರೆ ಎಲ್ಲರ ಮನೇಲೂ ಅಪ್ಪ ಹೀರೋ ಆಗ್ಬಿಡ್ತಾರೆ, ಅಮ್ಮ ವಿಲ್ಲನ್ ಆಗ್ತಾರೆ, ಬೈಯೋರು ಬದುಕಕ್ಕೆ ಹೇಳ್ತಾರೆ ಅಂತ ನಮ್ಮ ಮಕ್ಳಿಗೆ ಈಗ ಗೊತ್ತಾಗಲ್ಲ. ಯಾಕೆ ಅಮ್ಮ ಇಷ್ಟು ಸ್ಟ್ರಿಕ್ಟ್, ಅಮ್ಮ ಯಾಕೆ ಯಾವಾಗಲೂ ಓದು ಬರೀ ಅಂತಿರ್ತಾರೆ. ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಎಷ್ಟೇ ಮಾರ್ಕ್ಸ್ ತಂದರೂ ಸಾಲೋದೇ ಇಲ್ಲ. ಅದರಲ್ಲೂ ನನ್ನ ಮಗಂದು ಎವಿ ಟೆನ್ಷನ್. ನನಗೇನೆ ಟೆನ್ಷನ್. ಅವನು ಆರಾಮ್ಸೆ ಇದ್ದಾನೆ. ನಿಜ ಹೇಳಬೇಕು ಅಂದರೆ ಬಿಡಮ್ಮ ಅಂತಾನೆ. ಬಟ್ ನನಗೇನೆ ಎವಿ ಟೆನ್ಷನ್. ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಐರನ್ ಮಾಡ್ತಾಯಿದ್ದೆ, ಐರನ್ ಕೆಲಸ ಮುಗೀತು. ನನ್ನ ಮಗನಿಗೆ ಊಟ ಕೊಡಬೇಕು. ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದಾನೆ. ಚಾರು ಆಲ್ರೆಡಿ ಓದ್ಲು, ಈಗ ಅವನು ಹೋಗ್ತಾನೆ. ಅವಳು ಹೋದಾದಮೇಲೆ ಇವನು 1:30 ಹೋಗ್ತಾನೆ. ಹೀಗೆ ಹೋಗ್ತಾಯಿದೆ ಲೈಫು. ಇನ್ನು ಏಪ್ರಿಲ್ ತನಕ ನನ್ನ ಸ್ಥಿತಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ನನ್ನ ಮಗಳಿಗೆ ಐ ಥಿಂಕ್ ಸೋಷಿಯಲ್ ಎಕ್ಸಾಮ್ಸ್ ಇತ್ತು. ಸ್ವಲ್ಪ ಹೊತ್ತೆಲ್ಲ ಓದಿಸ್ಕೊಂಡು ಬರ್ಸ್ಕೊಂಡು ಕೂತ್ಕೊಂಡಿದ್ದೆ. ಬೆಳಗ್ಗೆ ಸಿಂಪಲಾಗಿ ಬೆಳಗ್ಗೆ ಪೊಂಗಲ್ ಮತ್ತು ಹುಳಿಗೊಜ್ಜು ಮಾಡಿದ್ದೆ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇದು ಶುಕ್ರವಾರ, ಇವತ್ತು ಶುಕ್ರವಾರದ ವ್ಲಾಗ್ ಇದು. ವಾರ ಪೂಜೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ. ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಸ್ಟೇ ಟ್ಯೂನ್. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಿಮ್ಮ ಹತ್ರ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ 2 ಗಂಟೆಗೆ ಎಚ್ಚರಿಕೆ ಆಗ್ಬಿಡ್ತು. ಅವರಿಬ್ಬರಿಗಿಂತ ನನಗೇನೆ ಟೆನ್ಷನ್ ಅಂತ ಹೇಳ್ಬೋದು. ಸೊ ನನ್ನ ಮಗನಿಗೆ ಸ್ಟಡಿ ಹಾಲಿಡೇಸ್ ಇದೆ, ಮಧ್ಯಾಹ್ನ ತನಕ ಸ್ಕೂಲು. ಅವನಿಗೆ ಮಾರ್ಚ್ 18ಇಂದ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾಯಿದೆ, ನಿಮ್ಮೆಲ್ರಿಗೂ ಗೊತ್ತು. ಅವ್ರನ್ನ ಇಬ್ಬರೂ 4:15ಗೆ ಏಳಿಸಿ ಮುಖ ಕೈ ಕಾಲೆಲ್ಲ ತೊಳೆಸಿ. ತುಂಬ ಸೆಕೆ ಇದೆ ಗೈಸ್. ಅವನಂತೂ ನನ್ನ ಮಗ ಬಟ್ಟೆನೇ ಹಾಕೋತಾ ಇಲ್ಲ ಮೈ ಮೇಲೆ. ಯಾರು ಏನೋ ಅಂದ್ಕೋಬೇಡಿ. ಅವನಿಗೆ ಸ್ಟ್ರಾಂಗಾಗಿ 1 ಕಪ್ ಕಾಫಿ ಮಾಡಿಕೊಟ್ಟು ಕೂತ್ಕೊಂಡೆಲ್ಲ ವರ್ಕ್ ಮಾಡು ಅಂತ ಹೇಳಿದೆ. ಅವನು ಎಲ್ಲನೂ ಬಿಚ್ಕೊಂಡು ಕೂತಿದ್ದಾನೆ. ಹಿಂಗಿದೆಯಮ್ಮ ಟ್ಯಾಟೋ, ನಿಂಗೂ ಬಿಡಿಸ್ಕೊಡ್ಲ ಅಮ್ಮ? ಟ್ಯಾಟೋ ಹಿಂಗಿದೆ ಅಮ್ಮ, ಟ್ಯಾಟೋ ಹಿಂಗಿದೆ ಅಮ್ಮ, ನೋಡಮ್ಮ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅಮ್ಮ ನನ್ನ ಹೆಸ್ರು ಹಾಕ್ಸುತ್ತೆ. ಅಮ್ಮ ಹಿಂಗಿದೆಯಮ್ಮ ಟ್ಯಾಟೋ? ಅಮ್ಮ ಓನಾಯ್ತು ಮಮ್ಮ. ಅಮ್ಮ ಏನಾಯ್ತು ಅಮ್ಮ? ಇಲ್ಲಿ ನೋಡಿಲಿ ಏನಾಗಿ ವಿಡಿಯೋ ಹೋಗ್ ಸುಮ್ಮನೆ ವಿಕ್ಕಿ.
ವಿಡಿಯೋ ಕುತ್ಕೊಂಡು ಓದು ಬರೀ ಅಂದರೆ ಅವನದೇ ಆಟ ಅವನಿಗೆ ಹೆಚ್ಚಾಗ್ಬಿಟ್ಟಿದೆ. ಮಮ್ಮಿ ನಾನು ಟ್ಯಾಟೂ ಬರ್ಕೊಂಡಿದ್ದೀನಿ, ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟು ನನ್ನ ಮಗನಿಗೆ. ಟ್ಯಾಟೂ ಬರೆಯೋದು ಜೊತೆಗೆ ಆರ್ಟ್ ಮಾಡೋದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಇವತ್ತು ನಮ್ಮ ಗೋಡೌನಲ್ಲಿ ಫುಲ್ ಕೆಲಸ, ಫುಲ್ ಹುಡುಗರೆಲ್ಲರೂ ಬಂದುಬಿಟ್ಟಿದ್ದಾರೆ. ಐ ಥಿಂಕ್ 6 ಗಂಟೆಗೆ ಎಲ್ಲರೂ ಬಂದಿದ್ದಾರೆ. 2-3 ಕಾರು, ದಿನಸಿ, ಸಿಲಿಂಡ್ರು, ಚೌಟ್ರಿಗೆ ಹೋಗ್ಬೇಕಿತ್ತು, ಎಲ್ಲ ಲೋಡ್ ಮಾಡಿ ನಿಲ್ಲಿಸಿದ್ದಾರೆ. ನಾನು ಇವರಿಬ್ರಿಗೂ ಓದಿಸ್ಕೊಂಡು ಬರೆಸ್ಕೊಂಡು ಫ್ಯಾನ್ ಹಾಕ್ಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೆ. ಈಚೆಗಡೆ ಏನು ನಡೀತಾ ಇದೆ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಫುಲ್ಲು ಎಲ್ಲ ದಿನಸಿ ಎಲ್ಲ ಲೋಡ್ ಮಾಡಿಕೊಂಡು ಹೊರಡಲಿಕ್ಕೆ ರೆಡಿ ಆಗ್ತಾಯಿದ್ದಾರೆ. ಏನಪ್ಪ ಇದು ಅಂತ ಅಂದ್ಬಿಟ್ಟು ಆಮೇಲೆ ಬಂದು ಈಚೆ ನೋಡಿದೆ. 6:30 ಆಗಿಬಿಟ್ಟಿತ್ತು. ತುಂಬ ಬೇಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಮಾಪ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಸಿಂಕ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬೇಗ ಮನೆಯೆಲ್ಲ ಒರೆಸ್ಬಿಟ್ಟು ಬಿಸಿನೀರೆಲ್ಲ ಕಾಯಕ್ಕೆ ಇಟ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್, ಮೆಣಸು, ಜೀರಿಗೆ ಎಲ್ಲ ಹಾಕಿ ಚಾರುಗೂ ಅದೇ ಆಗುತ್ತೆ ಅಂತ ಹೇಳಿ ಸೊ ಖಾರ ಪೊಂಗಲ್ ಮಾಡೋಣ, ಅದ್ರ ಜೊತೆ ಹುಳಿಗೊಜ್ಜು ಮಾಡೋಣ ಅಂತ. ಅದು ಬೇಗ ಆಗುತ್ತಲ್ವ. ಚಾರುಗೂ ತಲೆ ಸ್ನಾನ ಮಾಡಿಸಿ ತಲೆಗೆಲ್ಲ ಧೂಪ ಕಾಯಿಸಿ ಅವಳು ಬರ್ಕೋತಾ ಇದ್ದಾಳೆ ಬೆಳಗ್ಗೆ. ಇಷ್ಟರಲ್ಲಿ 7 ಗಂಟೆ ಎಲ್ಲ ಕೆಲಸ ಫಟ ಅಂತ ಮುಗಿಸ್ಬಿಟ್ಟೆ ನಾನು. ಯಾಕಂದರೆ ಪೊಂಗಲ್ ಏನು ಒಂದು ಪಾಟ್ ರೆಸಿಪಿ, ಕುಕ್ಕರ್ಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲ ಆಗಿಬಿಡುತ್ತೆ. ಸೊ ಬಿಸಿನೀರೆಲ್ಲ ಕಾಯ್ಸೋಕ್ಕಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೆ. ನನ್ನ ಮಗ ಹೂ ತೊಗೊಂಬರ್ತೀನಿ ಅಂತ ಅವನು ಸ್ನಾನ ಮಾಡಿಕೊಂಡು ಹಾಲು ತೊಗೊಂಡು ಹೂ ತೊಗೊಂಬರೋಕ್ಕೆ ಅಂತ ಹೋಗಿದ್ದ. ಯಾಕಂದರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಅವನು ಅಮ್ಮ ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಫುಲ್ಲು ಹಾಲು ತೊಗೊಂಡು ಹೂ ತೊಗೊಂಬಂದಿದ್ದಾನೆ. ತುಂಬ ಚೆನ್ನಾಗಿರೋ ಪಾರ್ಕಲ್ಲಿ ಹೂವೆಲ್ಲ ತೊಗೊಂಬಂದಿದ್ದಾನೆ. ಬೇಗ ಇಮಿಡಿಯೇಟಾಗಿ ಬಿಸಿ ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಪೊಂಗಲ್ನ ಮಾಡಿದೆ. ಚಾರುಗೂ ಆಗುತ್ತೆ ಅಂತ, ಯಾಕೆಂದರೆ ಹೆಸರು ಬೇಳೆ, ಸಾಂಬಾರು ಬೇಳೆ ಅರ್ಧ ಹಾಕಿದ್ದೀನಿ. ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಅವರಿಬ್ರಿಗೂ 7 ಗಂಟೆ 7:30ಗೆ ತಿಂಡಿ ತಿಂದು ಅಭ್ಯಾಸ. ಅದ್ರ ಜೊತೆ ಸ್ವಲ್ಪ ಉದ್ದಿನ ಕಾಳು ಕೊಟ್ಟಿದ್ದೆ ಬೆಳಿಗ್ಗೆನೇ. ನಾನು 5:30 ಉದ್ದಿನ ಕಾಳು ಕೊಟ್ಟಿದ್ದೆ, ತಿಂದಿದ್ಲು. ಸೊ ಇವಾಗ ಒಂಚೂರು ಪೊಂಗಲ್ ಕೊಡ್ತಾಯಿದ್ದೀನಿ. ಅವಳಂತೂ ಫುಲ್ ಹ್ಯಾಪಿ. ಯಾಕಂದರೆ ನಾನು ಅವಳಿಗೆ ಹುಳಿಗೊಜ್ಜು ಹಾಕ್ಕೊಡಲ್ಲ ಅಂತ ಹೇಳಿದ್ದೆ. ಹುಳಿಗೊಜ್ಜು ಕೊಟ್ಟಿದ ತಕ್ಷಣ ಖುಷಿಯಾಗಿಬಿಟ್ಲು. ರೈಸ್ ಐಟಮ್ಸ್ ಅವಳು ತುಂಬ ತಿಂತಾನೇ ಇಲ್ಲ, ಅಂದರೆ ನಾನು ಕೊಡ್ತಾ ಇಲ್ಲ ಅಷ್ಟೇ. ಸೊ ಇಬ್ರಿಗೂ ತಿಂಡಿ ಕೊಟ್ಟೆ. ಅವರಿಬ್ರದ್ದು ತಿಂಡಿ ಆದಮೇಲೆ ನಂದು ಗೊತ್ತಲ್ಲ ಸ್ನಾನ ಅದು ಇದು ಕೆಲಸ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ನೀಟಾಗಿ ಬೇರೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಒಟ್ಟಿನಲ್ಲಿ ಟೋಟಲಾಗಿ ಎಲ್ಲ ಕೆಲಸ ಮುಗ್ದಿತ್ತು. ನನಗೆ ಈ ಫ್ಲವರ್ಸ್ನ ನೋಡ್ತಾ ಇದ್ದರೆ ನಾನು ಎಷ್ಟೊತ್ತಿಗೆ ದೇವ್ರ ಫೋಟೋಕ್ಕೆ ಮುಡಿಸ್ತೀನಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸಖತ್ತಾಗಿತ್ತು ಗೈಸ್. ಅಷ್ಟರಲ್ಲಿ ನಾನು ಹೋಗಿ ಬೇಗ ಫಟ ಅಂತ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆ ಎಲ್ಲ ಅನುವು ಮಾಡ್ಕೋತಾ ಇದ್ದೀನಿ. ಅವರಿಬ್ಬರು ಬರ್ಕೋತಾಯಿದ್ರು, ಓದ್ಕೋತಾಯಿದ್ರು. ನಾನು ಸ್ನಾನ ಆಗಿದ ತಕ್ಷಣ ಸತೀಶ್ ಇರಲಿಲ್ಲ. 7:30 ಅಷ್ಟರಲ್ಲಿ ನಂದು ಸ್ನಾನ ಎಲ್ಲ ಆಗೋಯ್ತು. 8 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ, ಯಾಕಂದರೆ ಇವತ್ತು ಆಫೀಸ್ ರೂಮಲ್ಲೂ ಕೂಡ ನಾನೇ ಪೂಜೆ ಮಾಡಬೇಕು. ಹಾಗಾಗಿ ಬೇಗ ಎಲ್ಲ ಸ್ನಾನ ಮಾಡ್ಕೊಂಬಂದೆ. ಇನ್ನೂ ಮುಖ ಏನೂ ರೆಡಿ ಮಾಡಿಲ್ಲ. ಸೊ ಇವಾಗ ಹೋಗಿ ಮುಖ ಎಲ್ಲ ರೆಡಿ ಮಾಡೋಣ ಅಂತ ಮೊಬೈಲ್ ಹಂಗೆ ಆನಲ್ಲಿ ಇತ್ತಲ್ಲ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಸುಮಾರು ಜನ ಮೇಕಪ್ ಅಂತಿರಲ್ಲ. ಸೊ ನೋಡಿ ನನ್ನ ರಿಯಲ್ ಸ್ಕಿನ್ ಇದು. ನಾನು ಸ್ನಾನ ಮಾಡಿದ್ರು ಒಂದೊಂದ್ಸಲಿ ಹಣೆಯಲ್ಲಿರೋ ಕುಂಕುಮದ ಮಾರ್ಕ್ ಅಂತಾರಲ್ಲ ಕರೆ, ಅದು ಹೋಗೋದೇ ಇಲ್ಲ. 7:30. ಸೊ ಇಷ್ಟು ಬೇಗ ಸ್ನಾನ ಮಾಡಿ ಬಂದೆ. ತುಂಬ ಸ್ವೆಟ್ಟಿಂಗು, ಯಾಕಂದರೆ ಬಿಸಿಲು ಹಾಗೆ ಇದೆ, ಶೆಕೆ ಹಾಗೆ ಇದೆ. ಬಿಸಿಲು ಕಾಲ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ಸ್ನಾನ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಮಗ ನಾನೆಲ್ಲ ದೇವ್ರ ಮನೆ ರೆಡಿ ಮಾಡಿದ್ದೆ ಅಲ್ವಾ, ಮಮ್ಮಿ ಕೊಡು ಇಲ್ಲಿ ನಾನು ಹೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೂ ಸಿಗಿಸ್ತಾ ಇದ್ದಾನೆ. ಅಂದರೆ ನಾನು ಇನ್ನೂ ರೆಡಿಯಾಗಿರಲಿಲ್ಲ, ಮುಖ ರೆಡಿ ಮಾಡಿರಲಿಲ್ಲ. ಅಷ್ಟರಲ್ಲೆಲ್ಲ ನೀಟಾಗಿ ರೆಡಿ ಆಗಿದ್ದೆ. ಅವನಿಗೆ ಇವಾಗ ಹೂ ಇಡೋದು ಅಂದರೆ ತುಂಬ ಇಷ್ಟ. ನಾನು ಹೇಳ್ತಾ ಇದ್ದೆ ರಂಗೋಲೆ ತುಳಿಬೇಡ ಅಂತ. ಇಲ್ಲ ಅಮ್ಮ, ರಂಗೋಲೆ ಯಾಕೆ ತುಳಿಲಿ? ಒಂದ್ಸಲಿ ಎಲ್ಲ ತುಳಿದು ಬಿಡ್ತಾನೆ, ರಂಗೋಲೆ ಎಲ್ಲ ತುಳಿದಾಕ್ಬಿಡ್ತಾನೆ. ಹೂ ಹಾಕ್ತೀನಿ ನಾ ತಂದಿರೋ ಹೂ ನಾನೇ ಹಾಕ್ತೀನಿ ಅಂತ. ಸೊ ಹಾಕಲಿ. ಅವತ್ತು ಗಣಪತಿ ಅವನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ, ರಾಯರ ಆಶೀರ್ವಾದ ಅವನಿಗಿರಲಿ. ಸೊ ನಾನು ಹೋಗಿ ಹಣೆಗೆಲ್ಲ ಹಚ್ಕೊಂಡು ಎಲ್ಲ ಕಡೆ ಹೂ ಎಲ್ಲ ಮುಡಿಸಿ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿ, ನನ್ನ ಕೆಲಸ ಹೆಣ್ಮಕ್ಳ ಕೆಲಸ, ಹೊಸ್ಲು ರೆಡಿ ಮಾಡಿ, ತುಳಸಿ ಕಟ್ಟೆ ರೆಡಿ ಮಾಡಿ, ಹೊಸ್ಲ ಹತ್ರ ಎಲ್ಲ ನೀಟಾಗಿ ರೆಡಿ ಮಾಡಿ ಬಂದೆ. ಸೊ ಫೈನಲಾಗಿ ದೇವ್ರ ಮನೆ ಈ ರೀತಿ ಕಾಣ್ತದೆ. ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಧೂಪ ದೀಪ ಎಲ್ಲ ಅಂಟಿಸಿ, ತುಪ್ಪ ದೀಪ ಎಲ್ಲ ಬೆಳಗಿ. ಸೊ ಇವತ್ತು ವಾರ ಪೂಜೆನ ಬೇಗ ಮುಗಿಸ್ತೆ ಅಂತಲೇ ಹೇಳ್ಬೋದು. ಸೊ ತುಪ್ಪ ದೀಪ ಕೂಡ ಬೆಳಗಿದ್ದೀನಿ ರಾಯರಿಗೆ. ಎಲ್ರಿಗೂ ಒಳ್ಳೇದು ಮಾಡು, ನನ್ನ ಮಕ್ಳಿಗೂ ಒಳ್ಳೇದು ಮಾಡು, ಒಳ್ಳೆ ವಿದ್ಯಾಬುದ್ಧಿ ಕೊಡು ಅಂತಷ್ಟೇ ಕೇಳ್ಕೊಳಕ್ಕೆ ಸಾಧ್ಯ. ಸೊ ನಾನು ಪಟ್ಟಿರೋವಂಥ ಕಷ್ಟ, ಸತೀಶ್ ಪಡ್ತಾ ಇರೋವಂಥ ಕಷ್ಟ ನನ್ನ ಮಕ್ಳಿಗೆ ಬೇಡ. ಯಾಕಂದರೆ ಆ ಫ್ಯೂಚರ್ ಚೆನ್ನಾಗಿರಲಿ ಅಂತಲೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ಅದು ಅವ್ರಿಗೆ ಅರ್ಥ ಆಗಲಿ. ಎಲ್ಲ ಮಕ್ಕಳು, ಎಲ್ಲ ತಂದೆ ತಾಯಿದು ಇದೇ ಕೋರಿಕೆ. ಸೊ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ತುಳಸಿ ಕಟ್ಟೆಗೆಲ್ಲ ದೀಪ ಅಂಟಿಸಿಟ್ಟು
ಶುಕ್ರವಾರ ಅಂದರೆ ಪಾಸಿಟಿವ್ ವೈಬ್ಸ್. ನನ್ನ ಮಗ ಹೂ ಹೆಂಗೆ ಹಾಕಿದ್ದಾನೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಬೆಳಗ್ಗೆ 2:15 ಎಚ್ಚರಿಕೆ ಆಯಿತು ಅಂತ ಹೇಳಿದೆ ಅಲ್ವಾ. ಸೊ ಹೋಗಿ ನಾನು ಮತ್ತೆ ಮಲ್ಕೊಳ್ಳಿಲ್ಲ. ಬೆಳಗ್ಗೆನೇ ಎಲ್ಲ ಗೋಡೌನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟೋಗಿದ್ದೆ. ಯಾಕಂದರೆ ಇವತ್ತು ಶುಕ್ರವಾರ ಸತೀಶ್ ಇರಲ್ಲ, ಚೌಟ್ರಿ ಕೆಲ್ಸಕ್ಕೆ ಹೋಗ್ತಾರೆ ಅಂತ ನಂಗೆ ಗೊತ್ತಿತ್ತು. ಸೊ ಎಲ್ಲ ಕೆಲಸ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಮಾಪ್ ಮಾಡಿ ಕಸ ಗುಡಿಸಿ ಒರೆಸಿ ಬಾಗಿಲು ತೊಳೆದು, ನಾನು ಹುಡುಗರು ಇದ್ರಲ್ಲ, ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ರಂಗೋಲೆ ತೋರ್ಸೋಕ್ಕಾಗಲಿಲ್ಲ. ಸೊ ಈಗ ರಂಗೋಲಿನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರದ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ. ಸುಮಾರು ಜನ ಬೆಳಕರದ ಮೇಲೆ ವೀಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ಈಗ ಬೆಳಕಾದ್ಮೇಲೆ ರಂಗೋಲೆ ವೀಡಿಯೋ ಮಾಡ್ತೀನಿ. ಫಸ್ಟು ಅನ್ನಪೂರ್ಣೇಶ್ವರಿ ಫೋಟೋಗೆ, ನಮ್ಮ ಸ್ಟವ್ಗಳಿಗೆ, ಒಲೆಗಳಿಗೆ, ದೇವ್ರಿಗೆ, ಆಫೀಸ್ ರೂಮ್ಗೆ ಎಲ್ಲದಕ್ಕೂ ಇವತ್ತು ನಾನೇ ಪೂಜೆ ಮಾಡಿದೆ. ಐ ಥಿಂಕ್ 8 ಗಂಟೆ ನಾನು ಎಲ್ಲ ಕಡೆ ಪೂಜೆ ಮಾಡಿದಾಗ ಧೂಪ ದೀಪ ಎಲ್ಲ ಹಾಕಿ ಪೂಜೆ ಮಾಡಿದೆ. ನಮಗಂತೂ ಗೈಸ್ ಇಷ್ಟು ಕಷ್ಟಪಡ್ತೀವಿ ಗಂಡ ಹೆಂಡ್ತಿ, ನಿಮಗೆ ಗೊತ್ತು. ಈ ಕೆಟ್ಟ ಕಣ್ಣು ಜನಗಳು ಬೇರೆ ಎಲ್ಲೂ ಬೇಡ, ನಮ್ಮ ಅಕ್ಕ ಪಕ್ಕನೇ ಇದ್ದಾರೆ. ಸೊ ನಾವು ಒಂದು ಪೂಜೆ ಮಾಡಿದ್ರು ಅವ್ರು ಸಹಿಸಲ್ಲ, ನಾವು ಒಂದು ಹೂ ತಂದರೂ ಅವ್ರು ಸಹಿಸಲ್ಲ. ನಂಬ್ತಿರೋ ಬಿಡ್ತಿರೋ, ನಾವು ಗಂಡ ಹೆಂಡ್ತಿ ಜೊತೆಗೆ ಗಾಡೀಲಿ ಹೋದರೂ ಕೂಡ ಅವರು ಸಹಿಸಲ್ಲ. ಇಂಥ ಜನಗಳಂದರೆ ದೇವ್ರೆ, ಯಾಕಿಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿಂದ ನಮ್ಮ ಮನೆ ಹತ್ರ ಇರೋವಂಥ ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ ಬರೋವಾಗ ನಿಂಬೆಹಣ್ಣು ತೊಗೊಂಬಂದಿದ್ದೆ. ಈ ಕೆಟ್ಟ ಕಣ್ಣಿನ ದೃಷ್ಟಿ ಎಲ್ಲ ನಿವಾರಿಸ್ಲಪ್ಪ ಅಂದ್ಬಿಟ್ಟು ತ್ರಿಶೂಲಕ್ಕೆಲ್ಲ ಇಳಿ ತೆಗೆದು ತುಂಬ ಹುಷಾರ ಮೇಲೆ ಹುಷಾರು ತಪ್ತಾನೇ ಇದ್ದೀನಿ. ಇದೆಲ್ಲ ಕೆಟ್ಟ ಕಣ್ಣಿನ ದೃಷ್ಟಿನೇ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಸತೀಶು ಸ್ನಾನ ಮಾಡಿ ಚೌಟ್ರಿಯಿಂದ ಬಂದು ಅವರೇ ತಿಂಡಿ ಹಾಕ್ಕೊಂಡು ತಿಂತಾಯಿದ್ದಾರೆ. ಏನೂ ಮಾತಾಡಲಿಲ್ಲ. ಲಾಸ್ಟ್ ಟೈಮು ಪಲಾವ್ ಮಾಡಿದ್ದೆ, ಏನೂ ಮಾತಾಡಲಿಲ್ಲ. ಈಗ ಪೊಂಗಲ್ ಮಾಡಿದ್ದೆ, ಏನೂ ಮಾತಾಡಲಿಲ್ಲ. ಅವ್ರಿಗೆ ಗೊತ್ತಾಗಿದೆ ಅವಳಿಗೆ ಹುಷಾರಿಲ್ಲ, ಏನೋ ಮಾಡಿದ್ದಾಳೆ. ಒಂದು ಚೂರು ಬಿಡ್ದಂಗೆ ನೀಟಾಗಿ ಖಾಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಕಪ್ ಹಾಲು ಕಾಯಿಸ್ಕೊಟ್ಟೆ. ಅವರು ಕಾಫಿ ಟೀ ಎಲ್ಲ ಕುಡಿಯಲ್ಲ. ಸೊ ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾ ಪೊಂಗಲ್ ಹುಳಿಗೋಜು ಹಾಕೊಂಡು ತಿಂತಾಯಿದ್ದೀನಿ. ಹೀಗೆ ಅನ್ನಿಸ್ತಾ ಇದೆ, ನಾನು ಹುಷಾರು ತಪ್ಪಾಗ್ಲಾದರೂ ಸತೀಶ್ಗೆ ನನ್ನ ಕಷ್ಟ ಏನು, ನನ್ನ ನೋವೇನು, ನನ್ನ ಟೆನ್ಷನ್ ಏನು ಅಂತ ಅರ್ಥ ಆಯ್ತಲ್ಲ. ಅವರಿಗೆ ಇವಾಗ ಅಂದರೆ ಮಗ SSLC, ಮಗಳದು 6th ಸ್ಟ್ಯಾಂಡರ್ಡ್ ಆ್ಯನ್ಯುವಲ್ ಎಕ್ಸಾಮ್, ಮಗನಿಗೂ ಓದಿಸ್ಬೇಕು, ಮಗಳಿಗೂ ಓದಿಸ್ಬೇಕು. ಅವಳು ಎಷ್ಟು ಕಷ್ಟಪಡ್ತಾಯಿದ್ದಾಳೆ ಅಂತ ಈಗಲಾದರೂ ಅರ್ಥ ಆಯ್ತಲ್ಲ, ಅದಷ್ಟೇ ನನಗೆ ಬೇಕಾಗಿರೋದು. ತುಂಬಾ ನೋವು ಪಟ್ಟಿದ್ದೀನಿ ಮುಂಚೆ ನಮ್ಮ ಅತ್ತೆ ಇದ್ದಾಗ. ಆ ಲೈಫೆಲ್ಲ ನಾನು ನೆನೆಸ್ಕೊಂಡ್ರೆ ನಿಜಕ್ಕೂ ಅಳು ಬರುತ್ತೆ. ಐರನ್ ಮಾಡಬೇಕಿತ್ತು, ಐರನ್ ಮಾಡೋಣ ಅಂತ ಇದ್ರ ಮಧ್ಯ ಈಗ ಬಟ್ಟೆ ಎಲ್ಲ ತೊಗೊಂಡು ಮೇಲೆ ಬಂದಿದ್ದೀನಿ. ಅವರು ತಿಂಡಿ ತಿಂದು ಹೋದವರು. ಮನೆ ಕೆಲಸ, ಮಕ್ಕಳ ಕೆಲಸ, ಗೋಡೌನ್ ಕೆಲಸ, ವಾರ ಪೂಜೆ, ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ. ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಿರುತ್ತೆ. ಸೊ ನನಗೋಸ್ಕರ ಅವ್ರ ಮಗನಿಗೋಸ್ಕರ ಅಂತ ನಾನು ಇನ್ನೂ ಏನೋ ಅಡುಗೆ ಪ್ರಿಪೇರ್ ಮಾಡಿರಲಿಲ್ಲ. ಅಷ್ಟರಲ್ಲಾಗಲೇ ವೆಜ್ ಪಲಾವ್ ಜೊತೆಗೆ ಇದು ಬಾಸುಮತಿ ಪಲಾವ್, ಮೆಂತ್ಯ ಪಲಾವ್ ನಂಗೆ ತುಂಬ ಇಷ್ಟ. ಸತೀಶ್ ಮಾಡೋಂಥದ್ದು ನನ್ನ ಫೇವ್ರೆಟ್ಟು. ಬೀನ್ಸ್ ಪಲ್ಯ ಜೊತೆಗೆ ಕೋಸಂಬರಿ, ಅನ್ನ, ಜೊತೆಗೆ ಅವ್ರು ಮಾಡೋಂಥ ಸಾಂಬಾರು ಇದೆಯಲ್ಲ, ಸಣ್ಣ ಈರುಳ್ಳಿ ನುಗ್ಗೆಕಾಯಿ ಸಾಂಬಾರು, ಆಲ್ ಟೈಮ್ ಫೇವ್ರೆಟ್. ನನಗೆ ತುಂಬಾ ಇಷ್ಟ ನನಗದು. ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಕೊಟ್ಟು ಕಳಿಸ್ತಾರೆ ಅಂತ, ಬಟ್ ಆಲ್ರೆಡಿ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಅವರು ಆರಾಮ್ಸೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ವೇಸ್ಟ್ ಆಗುತ್ತಲ್ಲ ಅಂತ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗ, ಮಮ್ಮಿ ನನಗೆ ಬಿಸಿ ಬಿಸಿ ಹಾಕ್ಕೊಡು, ನಂಗೆ ಟೈಮ್ ಆಗುತ್ತೆ, ಅವನು ಸ್ಕೂಲ್ಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ 1:15 ಅವನಿಗೆ, ಚಾರುಗೆ 12:45ಗೆ. ಅವಳು ಆಲ್ರೆಡಿ ಹೊರಟ್ಬಿಟ್ಟಿದ್ಲು. ಸೊ ನಾನು ಇವನಿಗೆ ಇವಾಗ ಊಟಕ್ಕೆ ಇಡ್ತಾಯಿದ್ದೀನಿ. ಅವಳು ಹೋಗೋವಾಗ ನನಗೆ ವ್ಲಾಗ್ ಮಾಡ್ಕೊಳ್ಬೇಕು ಅಂತಲೇ ಅನ್ನಿಸ್ಲಿಲ್ಲ. ಯಾಕೋ ಇವತ್ತು ಒಂಥರ ತುಂಬ ಸಪ್ಪಗಿದ್ಲು, ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಎಕ್ಸಾಮ್ ಟೆನ್ಷನ್ನು ಏನೋ ಇರಬೇಕು, ಅದಕ್ಕೆ ತುಂಬಾ ಸಪ್ಪಗಿದ್ಲು. ಅಷ್ಟರಲ್ಲಿ ನಮ್ಮ ಡ್ರೈವರ್ ಕೂಡ ಬಂದ, ವಿಕ್ಕಿನ ಕರ್ಕೊಂಡು ಹೋಗೋಕ್ಕೆ. ಓಡ್ತಾಯ್ತೆ ಮಾಮೂಲಿ. ಮುಗಿತಾ ಕೆಲಸ ಇನ್ನೂ ಇಲ್ವಾ? ಅಷ್ಟೇನಾ? ಆಯ್ತಲ್ಲೋ 2 ಗಂಟೆ. ನೀನು ನೆನೆ ಬಂದ್ಯಾ? ನಾನು ನೋಡಲೇ ಇಲ್ಲ ಮತ್ತೆ ನೆನೆ ನಿನ್ನ. ನನಗೆ ಹುಷಾರಿಲ್ಲ. ಎಲ್ಲಿಗೆ? ಹೌದಾ? ಅಂದರೆ ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ಅಂತ? ಸ್ಕೂಲ್ ಒಳಗಡೆನೆ ಬಿಡು.
ನನಗಂತೂ ತುಂಬ ಭಯ ಆಗ್ತಾಯಿದೆ, ಏನೋ ಹೆಂಗೆ ಮಾಡ್ತಾನೋ ನಿಜಕ್ಕೂ ಟೆನ್ಷನ್ ಆಗ್ತಾಯಿದೆ ಗೈಸ್. ಎಷ್ಟೇ ಟೆನ್ಷನ್ ತೊಗೋಬಾರ್ದು ಅಂತ ಇದ್ರೂ ಕೂಡ ಅವನೇನೋ ಕಾನ್ಫಿಡೆಂಟಾಗಿದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಮಾಡ್ತಾಯಿದ್ದಾನೆ. ಬಟ್ ಭಯ ಏನು ಮಾಡೋಕ್ಕಾಗಲ್ಲ, ಅದು ಅನುಭವಿಸ್ದವ್ರಿಗೇ ಗೊತ್ತಿರೋಂಥದ್ದು ಅಲ್ವಾ. ಅವ್ನು ಚೌಟ್ರಿಗೆ ಹೋಗಬೇಕು ಬಿಡೋ, ಹೆಲ್ಮೆಟ್ ಬೇಕು ಅವನಿಗೆ. ಅವನು ಕೂಡ ಹೊರಟ. ಹಿಂಗಿರುತ್ತೆ ಬ್ಯುಸಿ. ಫಸ್ಟ್ ಅವಳು ರೆಡಿ ಮಾಡಬೇಕು, ಆಮೇಲೆ ಇವನ್ನ ರೆಡಿ ಮಾಡಬೇಕು, ಕಳಿಸ್ಬೇಕು, ಟೈಮೇ ಸಿಗ್ತಿಲ್ಲ. ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದೆ, ನಾನು ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಅಂತ. ಸೊ ಏನು ಸಾಂಬಾರಪ್ಪ ಅಂದರೆ ಸ್ಮಾಲ್ ಫಿಶ್, ಕರ್ಮೀನು, ಸೀಗಡಿ ಕರ್ಮೀನು ಅಂತೀವಲ್ಲ, ಅದ್ರ ಸಾಂಬಾರು ಮಾಡೋಣ ಅಂತ, ಚಾರುಗೆ ಕೊಡೋಣ ಅಂತ ಇದನ್ನು ತರಿಸಿ ಸುಮಾರು ದಿನ ಆಗಿತ್ತು. ಬಟ್ ನಾನು ಸಾಂಬಾರು ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಇದೇ ಊಟ ಇವತ್ತು ಚಾರು ಮಾಡ್ಕೊಂಡು ಹೋಗಿದ್ದಂಥದ್ದು. ಯಾಕಂದರೆ ಇದೆಲ್ಲ ಈ ಟೈಮಲ್ಲಿ ಕೊಡಬೇಕು. ಸ್ಮಾಲ್ ಫಿಶ್, ಕರ್ಮೀನು ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಒಣ ಅವರೆಕಾಳು ಅಥವಾ ಹಸಿ ಅವರೆಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಖಾರ ಬಿಟ್ಟು ಇದನ್ನು ಡ್ರೈ ರೋಸ್ಟ್ ಅಂದರೆ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಹುರಿದು ನೀರಲ್ಲಿ, ತಣ್ಣೀರಲ್ಲಿ ತೊಳ್ಕೊಬೇಕು. ಆಲ್ರೆಡಿ ಅವರೆಕಾಳನ್ನ ಹುರಿದು ನೆನೆ ಹಾಕಿ ಚೆನ್ನಾಗಿ ಒಂದು 5-6 ವಿಷಲ್ಲು ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೀನಿ. ಇದು ಹುಳಿ ಖಾರ, ಹುಳಿಕಾಳು ಹುಳಿ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇರುತ್ತೆ. ಟೇಸ್ಟ್ ಸಖತ್ತಾಗಿರುತ್ತೆ, ಹೆಲ್ತಿ ಕೂಡ ತುಂಬ ಒಳ್ಳೆಯದು, ಸೂಪರಾಗಿರುತ್ತೆ. ಸೊ ಇದನ್ನು ಈಗ ಕರ್ಮೀನ ಹುರ್ಕೋತಾ ಇದ್ದೀನಿ. ಇದು ಸಾಂಬಾರು ನಾನು ರೆಸಿಪಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಸಿಂಪಲ್ ಅಂದರೆ ಸಿಂಪಲ್, ಏನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡವೇ ಬೇಡ. ಒಂದು ಪಾತ್ರೆ ಇಟ್ಕೊಂಡು ಒಂಚೂರು ತುಪ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ, ಒಂದೇ ಒಂದು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದೇ ಒಂದು, ಜಾಸ್ತಿ ಇಲ್ಲ, ಒಂಚೂರು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಟೊಮೆಟೊ, ಹುಣಸೆ ಹುಳಿ ಹಾಕೋದ್ರಿಂದನೂ ಒಂದೇ ಟೊಮೆಟೊ ಸಾಕಾಗುತ್ತೆ. ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ, ಹಸಿ ವಾಸನೆ ಹೋಗೋ ತನಕ, ಬ್ರೌನ್ ಕಲರ್ ಆಗೋ ತನಕ ಒಗ್ಗರಣೆ ಮಾಡಿಕೊಂಡು, ಆಲ್ರೆಡಿ ನಾನು ಅವರೆಕಾಳನ್ನ ಹುರಿದು ನೆನೆ ಹಾಕ್ಕೊಂಡು 5-6 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಬೇಕು ಅವರೆಕಾಳು. ಸ್ವಲ್ಪ ಇದಕ್ಕೆ ಹುಣಸೆ ಹುಳಿ ಬಿಡ್ತಾ ಇದ್ದೀನಿ. ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಆಲೂಗಡ್ಡೆ ಬದನೆಕಾಯಿನೇ ಫೇವ್ರೇಟು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಒಬ್ಬೊಬ್ಬರು ಬದನೆಕಾಯಿ ಎಲ್ಲ ತಿನ್ನಲ್ಲ, ಅಲರ್ಜಿ ಆಗುತ್ತೆ ಅನ್ಕೋತಾರೆ. ಬಟ್ ಈ ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿನೇ ಒಂಥರ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಹಸಿ ಅವರೆಕಾಳಲ್ಲೂ ಮಾಡ್ಬೋದು, ಒಣ ಅವರೆಕಾಳಲ್ಲೂ ಮಾಡ್ಬೋದು. ಒಣ ಅವರೆಕಾಳಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್. ಸೊ ಈಗ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸ್ಕೊಂಡು ಚೆನ್ನಾಗಿ ಕಿವುಚಿ ಅದರ ರಸನ ಬಿಡ್ತಾಯಿದ್ದೀನಿ. ಆ ಟೈಮಲ್ಲಿ ಹುರಿದಿಟ್ಕೊಂಡಿರೋಂಥ ಕರ್ಮೀನನ್ನು ತಣ್ಣೀರಲ್ಲಿ ತೊಳೆದು ಚೆನ್ನಾಗಿ ಹಾಕಬೇಕು. ಯಾಕಂದರೆ ಒಂದು ಸಣ್ಣ ಪುಟ್ಟ ಕಲ್ಲುಗಳಿರುತ್ತೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸು. ಸೊ ಈ ಟೈಮಲ್ಲಿ ಆರೈಕೆ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಸೀಗಡಿ ಬಜ್ಜಿ, ಕರ್ಮೀನು ಸಾರು, ಕರ್ಮೀನು ಬಜ್ಜಿ ಇದೆಲ್ಲ ಕೊಡ್ತಾ ಇದ್ದೀನಿ. ಡೈಲಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟೇ. ಸುಮಾರು ಜನ ತರಕಾರಿ ಚೆನ್ನಾಗಿ ಕೊಡಿ, ಕಾಳು ಚೆನ್ನಾಗಿ ಕೊಡಿ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ನಿಮ್ಮೆಲ್ಲರ ಕಮೆಂಟ್ಗೆ, ಪ್ರೀತಿಗೆ, ಕನ್ಸನ್ಗೆ. ಹೌದು, ಅದೇ ನಮ್ಮ ಮನೇಲಿ ಜಾಸ್ತಿ ಕೊಡ್ತಾ ಇದ್ದೀನಿ. ಬಟ್ ನಾನು ವೀಡಿಯೋ ಮಾಡ್ಕೋತಾ ಇಲ್ಲ, ಅಮ್ಮ ಬೈತಾರೆ, ದೃಷ್ಟಿ ಆಗುತ್ತೆ ಕೊಡಬೇಡ ಅಂತ, ಅದಕ್ಕೋಸ್ಕರ ವೀಡಿಯೋ ಮಾಡ್ಕೋತಾ ಇಲ್ಲ. ಜೊತೆಗೆ ಕಡಲೆಕಾಯಿ ತಂದಿದ್ರು ಸತೀಶು, ಅದನ್ನು ಕೂಡ ಬೇಯಿಸಿ ಒಂದೆರಡು ಟೇಸ್ಟ್ ಮಾಡ್ತಾಯಿದ್ದೆ. ಸಖತ್ತಾಗಿತ್ತು. ಕಡಲೆಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಫೇವ್ರೆಟ್. ಬಡವರ ಬಾದಾಮಿ, ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿ ಮೆತ್ತಗೆ ಬೇಯಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಅಲ್ಲಿಂದಲ್ಲೇ ಎಲ್ಲ ಪಾತ್ರೆ ತೊಳೆದು ಇಟ್ಬಿಟ್ಟೆ. ನನಗೆ ಪಾತ್ರೆ ಗುಡ್ಡೆ ಹಾಕ್ಕೊಳ್ಳೋದು, ಅಡುಗೆ ಮನೆ ಮೆಸ್ಸಿಯಾಗಿ ಇಟ್ಕೊಳ್ಳೋದು ಒಂಚೂರು ಇಷ್ಟ ಆಗಲ್ಲ. ನನಗೆ ಯಾವಾಗಲೂ ಅಡುಗೆ ಮನೆ ಕ್ಲೀನಾಗಿ ನೀಟಾಗಿರಬೇಕು. ಒಂದು ಲೋಟ ಬಿದ್ದರೂ ಹೋಗೋಗಿ ತೊಳಿತಾ ಇರ್ತೀನಿ. ರೈಸ್ ಕೂಡ ಆಯಿತು ಅಷ್ಟರಲ್ಲಿ. ಸೊ ಇವಾಗ ಸಾಂಬಾರಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ರೆಸಿಪಿ ತೋರಿಸಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಮ್ಮ ಗೋಡೌನಲ್ಲಿ ಹುರಿದಾಗ ನಾನು ಡೀಟೇಲಾಗಿ ಮಾಡಿದ್ದೀನಿ. ನನ್ನ ಹಳೆ ವ್ಲಾಗ್ನ ಚೆಕ್ ಮಾಡಿ, ನಿಮಗೆ ಸಿಗತ್ತೆ ವಿಡಿಯೋ. ಹಳೆ ವ್ಲಾಗ್ನ 1 ವರ್ಷ, 1.5 ವರ್ಷ ಹಿಂದಿನ ವ್ಲಾಗ್ನ ಚೆಕ್ ಮಾಡಿ, ನಿಮಗೆ ಸಾಂಬಾರು ಪುಡಿ ರೆಸಿಪಿ ಸಿಗುತ್ತೆ. ನಾನು ಗೋಡೌನಲ್ಲಿ ಯೂಸ್ ಮಾಡೋ ಸಾಂಬಾರು ಪುಡಿನೇ ನಾನು ಮನೆಗೆ ತಂದು ಇಟ್ಕೊಂಡು ಹಾಕೋಂಥದ್ದು ಇಷ್ಟೇ ಗೈಸ್. ಇನ್ನೇನು ಇಲ್ಲ. ಕಾಯಿ ರುಬ್ಬಬೇಕು, ಮಸಾಲ ರುಬ್ಬಬೇಕು ಎಂತ ಇಲ್ಲ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ. ಇದಕ್ಕೆ ಕಾಯಿನ ತುರಿದು ಹಾಕಬೇಕು. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟಾಗಿತ್ತು.
ಸೊ ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಾಯಿನ ತುರಿದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಲ್ಟಿಮೇಟಾಗಿ ಸಾಂಬಾರು ರೆಡಿ. ಬೇಕಿದ್ರೆ ಒಂದೇ ಒಂದು ಚೂರು, ಯಾಕಂದರೆ ಮೀನು ಇದು ಕರ್ಮೀನು ಒಗ್ಚಿರುತ್ತೆ, ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ, ಒಂದೇ ಒಂದು ಚಿಟಿಕೆ ಬೆಲ್ಲ ಹಾಕಿದ್ರೆ ಇನ್ನೂ ರುಚಿ ತುಂಬ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ಮಾಡಿ ನೋಡಿ ರೆಸಿಪಿ ಹೆಂಗೆ ಬಂತು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾನು ಆಗಲೇ ಹೇಳಿದೆ ಸ್ವಲ್ಪ ಒಗ್ಚಿರುತ್ತೆ ಅಂತ. ಅಷ್ಟರಲ್ಲಿ ಸತೀಶ್ಗೆ ಫೋನ್ ಮಾಡಿದೆ, ಬರ್ತೀರಾ ಮುದ್ದೆ ಮಾಡಲಾ ಅಂತ. ಹ್ಞೂ ಬರ್ತಾಯಿದ್ದೀನಿ ಮಾಡು ಅಂದರು. ಬಿಸಿ ಅನ್ನ ಮಾಡಿ, ಬಿಸಿ ಮುದ್ದೆ ಮಾಡಿ. ಯಾಕಂದರೆ ಅನ್ನ ಆಲ್ರೆಡಿ ಕೊಟ್ಟು ಕಳಿಸಿದ್ರು, ಅನ್ನ ಮಾಡೋಕ್ಕೇನು ಹೋಗಲಿಲ್ಲ. ಬಿಸಿ ಬಿಸಿ ಸಾಂಬಾರು ಮಾಡಿ ಅವ್ರಿಗೊಂದು ಮುದ್ದೆ, ನಾನೊಂದು ಮುದ್ದೆ. ಸತೀಶ್ಗಂತೂ ಆಲ್ ಟೈಮ್ ಫೇವ್ರೆಟ್. ನೀವು 3 ದಿವಸ ಇದೇ ಸಾಂಬಾರು ಕೊಡಿ, ನನಗೆ ಬೇಡ ಬೇರೆ ಸಾಂಬಾರು ಮಾಡು ಅನ್ನೋದೇ ಇಲ್ಲ. ನಮ್ಮ ಅತ್ತೆಗೂ ಇದು ಸಖತ್ ಇಷ್ಟ. ಬರೀ ಸಾಂಬಾರನ್ನೇ ಹಾಕಿಸ್ಕೊಂಡು ಕುಡಿಯೋರು ಅವರು. ತಟ್ಟೆ ತುಂಬ ಸಾಂಬಾರನ್ನ ಊಹಿಸ್ಕೊಂಡು ನನ್ನ ಕೈಯಲ್ಲಿ ಏನೇ ಮಾಡಿದ್ರು ಚೆನ್ನಾಗಾಗುತ್ತೆ, ಕೊಡು ಕೊಡು ಅಂತ. ಅವರು ಹೊರ್ಗಡೆ ಚೌಟ್ರಿಲಿ ಕೆಲಸ ಇತ್ತು, ಅವ್ರು ಹೊರ್ಗಡೆ ಎಲ್ಲ ಏನೂ ತಿನ್ನಲ್ಲ. ಮನೇಲಿ ಬಂದೆ ಮುದ್ದೆನ ತಿನ್ನಬೇಕು, ಅವ್ರಿಗೆ ಅದೇ ಸಮಾಧಾನ. ಸೊ ಸಾಂಬಾರಂತೂ ಸಖತ್ತಾಗಿತ್ತು. ಯಾರಾದರೂ ಕರ್ಮೀನು ತಿನ್ನಬೇಕು ಅನ್ನೋರು ನೋಡಿ ಸೂಪರಾಗಿರುತ್ತೆ. ಒಂದೇ ಒಂದು ಕುದಿ, ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ತುಂಬ ಮಜ್ಜಿಗೆ ಬಿಸಿಲಲ್ವಾ, ತುಂಬ ಸೆಕೆ ಅಲ್ವಾ, ಸೊ ನೀರು ಮಜ್ಜಿಗೆ ಮಾಡಿದ್ದೀನಿ. ನೀರು ಅಂದರೆ ತುಂಬ ನೀರು, ಸತೀಶ್ಗೆ ಉಪ್ಪು ಹಾಕ್ಬಾರ್ದು, ಹಾಗೆ ಕೊಡ್ಬೇಕು ಅವ್ರಿಗೆ. ಸೊ ಹಾಗಾಗಿ ನೀರು ಮಜ್ಜಿಗೆ ಮಾಡಿ ಅವ್ರಿಗೂ ಕೊಟ್ಟು ನಾನು ಸ್ವಲ್ಪ ಕುಡಿಯೋಣ ಅಂತ. ಯಾಕಂದರೆ ಕೆಮ್ಮಲು ಭಯ ಅಲ್ವಾ, ಅದಕ್ಕೆ. ನೋಡಿದ್ರಲ್ಲ ಏನೇನಾಯಿತು ಏನು ಎತ್ತ ಅಂತ. ಭರ್ಜರಿ ಊಟ ಕೂಡ ಆಯಿತು. ನೋಡಿ ಯಾವ್ಯಾವ ತಿನ್ನಬೇಕು, ಏನೇನು ತಿನ್ನಬೇಕು ಅಂತ ನಮ್ಮ ಮನೇಲಿ ಭಗವಂತ ಬರೆದಿರ್ತಾನೋ ನಾವು ಅದನ್ನೇ ತಿನ್ನೋಕ್ಕೆ ಸಾಧ್ಯ. ನಾನು ನನ್ನ ಮಗ ತಿಂದ ಪಲಾವು, ಅನ್ನ ಸಾಂಬಾರು ಎಲ್ಲ. ಬಟ್ ನಾನು ಬಿಸಿ ಬಿಸಿ ಮುದ್ದೆ, ಕರ್ಮೀನು ಸಾರು, ಈ ಗಂಟ್ಲಿಗೂ ಅದಕ್ಕೂ ಸಖತ್ತಾಗಿತ್ತು. ಸತೀಶ್ ಮತ್ತೆ ಹೋದರು, ಇನ್ನು ಊಟ ಮುಗ್ದಿಲ್ವಂತೆ, ಚೌಟ್ರಿಗೆ ಹೋಗಿದ್ದಾರೆ ಅವರು. ಹೊರಗಡೆ ಎಲ್ಲ ಏನೂ ತಿನ್ನಲ್ಲ ಗೈಸ್, ತುಂಬ ಅಪರೂಪ. ಬೇರೆ ಊರಿಗೆ ಹೋದಾಗ ಮಾತ್ರ ಹೊರಗಡೆ ತಿನ್ನೋಂಥದ್ದು, ಇಲ್ಲಾಂದರೆ ಮನೆಗೆ ಬಂದುಬಿಡ್ತಾರೆ. ಕರ್ಮೀನು ಸಾರಂತೂ ಸಖತ್ತಾಗಿದೆ. ಹೆಂಗಾಗಿದೆ ಅಂದರೆ ನೋಡ್ತೀರಾ, ತೋರಿಸ್ಲಾ? ಸಖತ್ತಾಗಿದೆ ಗೈಸ್, ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಒಂದ್ಸಲಿ ರೆಸಿಪಿ ಬೇಕಿದ್ರೆ ಹಿಂಗೆ ಟ್ರೈ ಮಾಡಿ ನಿಮ್ಮ ಮನೇಲಿ, ತುಂಬ ಚೆನ್ನಾಗಾಗಿದೆ. ಒಂದು ಪಾತ್ರೆ ಫುಲ್ ಸಾಂಬಾರು, ಸುಟ್ಟ ಬಿಸಿ ಬಿಸಿ ಇದೆ, ತುಂಬ ಬಿಸಿ. ಮುದ್ದೆ ಮಾಡ್ಕೊಂಡು ತಿಂದಾಯಿತು. ಈ ಪಾತ್ರೆ ಎಲ್ಲ ಕ್ಲೀನು ಆಗೋಯ್ತು. ನನಗೆ ಅಲ್ಲಿಂದಲೇ ಎಲ್ಲ ಪಾತ್ರೆ ಕ್ಲೀನ್ ಆಗಬೇಕು. ಸೊ ಸ್ವಲ್ಪ ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆ ಹಾಕಿದೆ. ರುಬ್ಬೇಕು ಇದನ್ನು. ಅಕ್ಕಿ, ಅವಲಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನೆನೆ ಹಾಕಿದ್ದೀನಿ. ಸೊ ಇದನ್ನು ರುಬ್ಬಬೇಕು. ಅಕ್ಕಿ ನೆನೆ ಹಾಕಿದ್ದೀನಿ, ನಾಳೆ ದೋಸೆ ಮಾಡೋಣ ಅಂತ. ನನ್ನ ಮಗ ಯಾಕೋ ದೋಸೆ ಬಗ್ಗಿಸ್ಕೊಂಡಿದ್ದ, ಅಮ್ಮ ದೋಸೆ ಮಾಡಮ್ಮ ಅಂತ. ಸೊ ಇನ್ನು ಮಲ್ಕೊಳ್ಳೋದೆಲ್ಲಿ, ರೆಸ್ಟ್ ಮಾಡೋದೆಲ್ಲಿ, ಈ ಕೆಲಸನೇ ಆಗಿಬಿಡುತ್ತೆ. ಜೊತೆಗೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಾಯಿದ್ರು ಹಿಂದಿನ ವ್ಲಾಗ್ಗೆ, ಯಾಕೆ ಏನಾಯಿತು ನಿಮ್ಮ ಹಳೆ ಸ್ಟೋರಿ ಹೇಳಿ, ವ್ಲಾಗಲ್ಲಿ ಹೇಳಿ, ಶೇರ್ ಮಾಡ್ಕೊಳ್ಳಿ. ನಮಗೂ ತುಂಬ ನಿಮ್ಮ ಖುಷಿ ಒಂದೇ ಅಲ್ಲ, ನಿಮ್ಮ ದುಃಖನೂ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ನಾವು ತುಂಬ ಎನರ್ಜಿಯಿಂದ, ಕ್ಯೂರಿಯಸ್ಸಿಂದ ಸಪೋರ್ಟ್ ಮಾಡ್ತೀವಿ, ನೋಡ್ತೀವಿ, ನಮಗೂ ಇಷ್ಟ ಅಂತ. ಒಂದೇನು ಹೇಳಬೇಕು ಅಂದರೆ, ಜೀವನದಲ್ಲಿ ಹಿಂಗೆ ಬಂದಿಲ್ಲ ಗೈಸ್, ನಾನು ಯಾವತ್ತೂ ಹಿಂಗೆ ಏಕ್ದಮ್ ಹಿಂಗೆ ಬಂದಿಲ್ಲ. ಆ ಸಕ್ಸಸ್ ನನಗೆ ಬೇಡ್ಕೋಬೇಡ. ಪಾತ್ರೆ ತೊಳೆದಿದ್ದೀನಿ, ಎಲ್ಲರೂ ತಿಂದಿದ್ದ ಪಾತ್ರೆಗಳು ತೊಳೆದಿದ್ದೀನಿ, ಯಾರ್ಯಾರೋ ಯೂಸ್ ಮಾಡಿರೋ ಟಾಯ್ಲೆಟ್ಸ್ ತೊಳೆದಿದ್ದೀನಿ. ಅದು ನನ್ನ ಮನೆ ಕೆಲಸ ಅಂತ ನಾನು ಖುಷಿಯಿಂದ ನಗ್ನಗ್ತಾ, ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲದೆ, ಮುಚ್ಚುಮರೆ ಇಲ್ಲದೆ, ಅಸಹ್ಯ ಪಟ್ಕೊಳ್ಳದೆ ನಾನು ಕೆಲಸ ಮಾಡಿರೋದಕ್ಕೆ ಭಗವಂತ ನನ್ನನ್ನು ಹಿಂಗೆ ಇಟ್ಟಿದ್ದಾನೆ. ನಾನು ಇವತ್ತು ಹಿಂಗಿದ್ದೀನಿ ಅಂದರೆ ನನಗೆ ಯಾವುದೇ ದುರಹಂಕಾರ ಇಲ್ಲ, ಅಹಂ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ, ಯಾವುದೂ ನಾನು ಬೆಳೆದು ಬಂದಂಥ ದಾರಿನ ನಾನು ಮರ್ತಿಲ್ಲ, ನಾನು ಮರೆಯೋದು ಇಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನನ್ನ ಕೈ ನೋಡಿ ಗೈಸ್, ಎಲ್ಲ ಕಡೆ ಮಾರ್ಕ್ 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 ಮಾರ್ಕ್. ತಲೆ ಈ ಕಡೆ ಕೈ ಹೊಲ್ಗೆ ಅಲ್ಲಿ ನೋಡಿ, ಇದು ಬರೇ ಥರ ಕಾಣಿಸ್ತಾ ಇದೆಯಲ್ಲ, ಅದು ಸ್ಟಿಚ್ ಹಾಕ್ಸಿರೋದು. ನಾ ಬದುಕಲೇಬಾರ್ದು, ಭೂಮಿ ಮೇಲೆ ಬದುಕಲೇಬಾರ್ದು ನಾನು. ಈ ಥರ ಹಿಂಸೆ, ಈ ಥರ ನೋವು, ಈ ಥರ ಸಂಕಟ ಪಟ್ಕೊಂಡು ನಾನು ಭೂಮಿ ಮೇಲೆ ಬದುಕಲೇಬಾರ್ದು, ನಾನು ಸತ್ತೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಇವೆಲ್ಲ ನಾನಾಗಿದ್ದು ನಾನೇ ಮಾಡ್ಕೊಂಡಿರೋಂಥದ್ದು.
ನಿಮ್ಮ ತಲೆಗೇನಾಯಿತು ಅಂತ ಸುಮಾರು ಜನ ಹಿಂದಿನ ವ್ಲಾಗ್ಗೆ ಕಮೆಂಟ್ ಮೇಲೆ ಕಮೆಂಟ್. ನಾನು ಅದನ್ನೆಲ್ಲ ಯಾಕೆ ಹೇಳಲ್ಲ ಗೊತ್ತಾ? ಇವಾಗ ಈ ಲೈಫ್ನ ಎಲ್ಲರೂ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಯಾವಾಗಲೂ ನಗ ಆಡ್ಕೊಂಡು ಎನರ್ಜೆಟಿಕ್ ಆಗಿ ಖುಷಿಯಿಂದ ಎನರ್ಜೆಟಿಕ್ ಆಗಿ ಎಂಥೋಸಿಯಾಸಮ್ ಆಗಿ ಇರುವಂಥ ಲೈಫ್ನ ನೀವು ನೋಡಿದ್ದೀರಾ. ನನ್ನ ಬ್ಯಾಡ್ ಲೈಫು, ನನ್ನ ಬ್ಯಾಡ್ ಮೂಮೆಂಟು, ನನ್ನ ಸ್ಯಾಡ್ನೆಸ್ಸು, ನನ್ನ ಡಿಪ್ರೆಷನ್ನು, ನನ್ನ ಅಳು ನನಗೆ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಬಟ್ ಆದರೂ ಅದೆಲ್ಲ ಒಂದು ಟೈಮ್ ಬಂದ್ಬಿಟ್ಟಾಗ ಅವಾಯ್ಡ್ ಮಾಡೋಕ್ಕಾಗಲ್ಲ. ಎಲ್ಲನೂ ಅನುಭವಿಸೇ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ನಾನು ಅವತ್ತೂ ಹೇಳೋದು ಒಂದೇ, ನನ್ನ ರಾಯರನ್ನೇ ನಂಬ್ತಿರಲಿಲ್ಲ. ರಾಯರ ಬಗ್ಗೆ ಮಾತಾಡಬಾರ್ದು ಯಾವ್ಯಾವ ಹೊತ್ತಲ್ಲೆಲ್ಲ. ನಂಬಿಕೆನೇ ಹೊಟ್ಟೋಗ್ಬಿಟ್ಟಿತ್ತು ನನಗೆ ದೇವ್ರ ಮೇಲೆ. ಸೊ ಚಿನ್ನನೇ ತಾನೇ ಎಲ್ಲ ಪರೀಕ್ಷೆ ಮಾಡೋದು, ತಗಡನ್ನ ಕಬ್ಬಣನ ಪರೀಕ್ಷೆ ಮಾಡ್ತಾರ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತಾರೆ. ಹಂಗೆ ಜೀವನದಲ್ಲಿ ಅನುಭವಗಳಾಗಬೇಕು, ಎಲ್ಲ ಅನುಭವಗಳು ಇರಬೇಕು, ಬರೀ ಸುಖನೇ ಇರಬಾರ್ದು. ನಮ್ಮನ್ನು ಹಿಡಿಯೋರು ಯಾರು, ನಮ್ಮನ್ನು ಕಟ್ಟಾಕೋರು ಯಾರು? ಬರೀ ಸುಖನೇ ತುಂಬ್ಕೊಂಬಿಟ್ರೆ ನೋವಿರಬೇಕು. ದಿನಕ್ಕೆ ಒಂದ್ಸಲಿನಾದರೂ ನಾನು ನನ್ನ ಕೈಗಳನ್ನ ನೋಡ್ಕೋತೀನಿ, ನನ್ನ ತಲೆ ಮುಟ್ಟು ನೋಡ್ಕೋತೀನಿ. ನನಗೆ ನೋವು ಗೊತ್ತಾಗಬೇಕು. ಇಲ್ಲಾಂದರೆ ನನಗೆ ದುರಂಕಾರ ಬಂದುಬಿಟ್ರೆ, ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇದು ಸತೀಶ್ ಅಣ್ಣ ಹೊಡೆದಿದ್ದ, ಯಾಕೆ, ಏನಾಯಿತು, ಸ್ಟೋರಿ ಹೇಳಿ ಅಂತ. ಬೇಡ ಬಿಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ನಾನು ಒಬ್ಬರನ್ನ ಕೆಳಗಾಕಿ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ, ನನ್ನ ಮನೋಭಾವನೆಯೂ ಇಲ್ಲ. ಅವ್ರು ಅಂಥವ್ರು ಅಲ್ಲಕ್ಕೂ ಅಲ್ಲ. ಪಾಪ ಸಾಧು ಪಾಯಿ ಎಲ್ಲ ಸೈಲೆಂಟು. ಬಟ್ ಕೋಪ ಬಂದರೆ ಮುಂದೆ ಯಾರು ಇರ್ತಾರೆ ಮೂತಿ ನೋಡಲ್ಲ. ಆ ಟೈಮ್ ಹಂಗಿತ್ತು, ಕ್ರೂಷಿಯಲ್ ಟೈಮ್. ಕೆಲಸದ ಒತ್ತಡ ಇರ್ಬೋದು, ನಮ್ಮ ಅತ್ತೆ ಕಿರಿಕಿರಿ ಇರ್ಬೋದು. ಈಗ ಅತ್ತೆ ಇದ್ದ ಮನೆ ಹೆಂಗೆ ನಿಮಗೆ ಗೊತ್ತು. ಎಲ್ಲರ ಮನೆಗಳಲ್ಲೂ ಮಾಡಲ್ವಲ್ಲಪ್ಪ, ಅವಳು ಕಾಲ ಮೇಲೆ ಕಾಲಕ್ಕೆ ಮಲ್ಗೋಳಲ್ಲಪ್ಪ, ಉಣ್ಕೊಂಡು ತಿನ್ಕೊಂಡು ಮಲ್ಗೋಳಲ್ಲಪ್ಪ ಅಂದರೆ, ನಮ್ಮ ಮನೆಗಳಲ್ಲಿ ನನಗೆ ಕೆಲಸ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅವ್ರುಗಳಿಗೆ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅಷ್ಟು ಚೆನ್ನಾಗಿ ಏನೇನು ಬೇಕು ಅಂತ ಒತ್ತೊತ್ತಿಗೆ ಮಾಡಿ ಕೊಟ್ಟರು ಕೂಡ ಒಂದು ಟೈಮ್ಗೆ 8 ಮಾತ್ರೆ ಕೊಡ್ತಾಯಿದ್ದೆ ನಾನು. ಏನೋ ಕೆಟ್ಟ ಗ್ರಹಚಾರ, ಏನೋ ಕೆಟ್ಟಗಳಿಗೆ ಅವರು ಒಂದ್ಸಲಿ ಸೋಫಾಯಿಂದ ಕೆಳಗಡೆ ಬಿದ್ದುಬಿಟ್ಟಿರ್ತಾರೆ. ನನಗೆ ಗೊತ್ತಿರಲ್ಲ. ನಾನು ಬಾತ್ರೂಮ್ ತೊಳ್ಕೊಂಡು ಹಿಂದೆಗಡೆ ಸೇರ್ಕೊಂಡ್ಬಿಟ್ಟಿರ್ತೀನಿ. ಇದು ನನ್ನ ತಪ್ಪು ಅಲ್ಲ, ಸತೀಶ್ ತಪ್ಪು ಅಲ್ಲ, ಬಿದ್ದಿದ್ದು ಅವ್ರ ತಪ್ಪು ಅಲ್ಲ. ಅವರು ವಯಸ್ಸಾಗಿತ್ತು, ನಮ್ಮ ಮನೇಲೇ ಇದ್ದರು, ಬೆಡೆಡ್ ಆಗಿದ್ದರು. ನಾನು ಕರೆದೆ ಅಂತಾರೆ. ಬಟ್ ಅವ್ರು ಕರೆದಿಲ್ಲ. ಅವರಾಗಿದ್ದು ಅವ್ರು ಇಳಿಯೋಕ್ಕೆ ಹೋಗಿ ಏನೋ ಬಿದ್ದು ಕೈ ಏನೋ ಫ್ರ್ಯಾಕ್ಚರ್ ಆಗಿತ್ತು. ಆ ಟೈಮಲ್ಲಿ ಇವೆಲ್ಲ ನಡೆದಂಥದ್ದು. ಕೋಪ ಕಂಟ್ರೋಲ್ ಇಲ್ದರ, ನನ್ನ ಕೈಲಿ ಆಗೋದೇ ಇಲ್ಲ, ನಾನು ನೋಡ್ಕೊಳ್ಳೋದೇ ಇಲ್ಲ, ಇಷ್ಟೆಲ್ಲ ನೋಡ್ಕೊಂಡು ಹಿಂಗೆಲ್ಲ ಅನ್ಸ್ಕೋಬೇಕಾ, ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿರೋದು ಉಂಟು ಇದೇ ಬಾಯಲ್ಲಿ. ಸುಮಾರುಗಳಿದ್ದಾವೆ ಸುಮಾರು ಅಂದರೆ ಸುಮಾರು. ಅಯ್ಯೋ, ಅದೆಷ್ಟು ಮೂವಿಗಳು ತೆಗಿಬೋದು ನನ್ನ ಸ್ಟೋರಿ ನೆನೆಸ್ಕೊಂಬಿಟ್ರೆ. ಆ ಟೈಮಲ್ಲಿ ಓದೆ ಬಿತ್ತು. ಇಲ್ಲಿ ಜೀವ ಇರುತ್ತೆ ಅಂತಾರೆ, ನತ್ತಿಬಾಯಿ ಅಂತಾರೆ. ಆ ಹೊಡೆದಿದ್ದು ಫೋರ್ಸ್ಗೆ ಅವತ್ತೇ ಜೀವ ಹೊಟ್ಟೋಗ್ಬಿಟ್ಟಿದ್ದಿದ್ರೆ ನಿಮ್ಮ ಶ್ವೇತಾ ಮರೆಯಲ್ಲ ಲೈಫಲ್ಲಿ ಮರೆಯಲ್ಲ, ಯಾವುದೂ ಮರೆಯಲ್ಲ. ತುಂಬ ಬೇಜಾರಾಯ್ತಾ, ಹೋಗಿ ಬಾತ್ರೂಮ್ ಉಜ್ಜುತ್ತೀನಿ. ನಮ್ಮನೆ ಬಾತ್ರೂಮ್ ಅಲ್ಲ, ಯಾರ್ಯಾರೋ ಯೂಸ್ ಮಾಡಿರೋ ಕೆಳಗಡೆ ಗೋಡೌನ್ ಬಾತ್ರೂಮ್ ಉಜ್ಜುತ್ತೀನಿ. ನೋವು ಕಮ್ಮಿ ಆಗಬೇಕು ನನಗೆ, ನನ್ನ ಫಸ್ಟ್ರೇಷನ್ ಕಮ್ಮಿ ಆಗಬೇಕು, ನನ್ನ ಒತ್ತಡ ಕಮ್ಮಿ ಆಗಬೇಕು, ನನ್ನ ಪ್ರೆಷರ್ ಕಮ್ಮಿ ಆಗಬೇಕು, ಎಲ್ಲ ಮರಿಬೇಕು ಅಂತ. ಬಟ್ ಮರೆಯೋಕ್ಕಾಗಲ್ಲ, ಏನು ಮಾಡೋದು? ಈ ಪಾಪಿ ಜನ್ಮ, 8 ಜನ್ಮನೇ ಹಂಗೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅದಕ್ಕೂ ಕೇಳ್ಕೊಂಡು ಬಂದಿರಬೇಕಲ್ವ. ಸೊ ಬಿಡಿ, ಬೇಜಾರಾಗಬೇಡಿ. ಇವೆಲ್ಲ ಹೇಳ್ಬಾರ್ದು ಅಂದ್ಕೊಂಡೆ, ಏನೋ ಗೊತ್ತಿಲ್ಲ. ನಿಮ್ಮ ಕಮೆಂಟ್ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾವಿದ್ದೀವಿ ನಿಮ್ಮ ಜೊತೆ ಅಂತಿರಲ್ಲ. ತುಂಬ ಕೋಪ ಸತೀಶ್ಗೆ ಮುಂಚೆ, ಬಟ್ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾರೆ. ಅವ್ರ ಮಗಳನ್ನ ಅವ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಕೇರಾಗಿ ನೋಡ್ಕೊತಾ ಇದ್ದಾರೆ. ಅವ್ರ ಮಗಳು ಅಂದರೆ ಅವ್ರಿಗೆ ಜೀವ. ಹಂಗೆ ನಾನು ಒಬ್ಬ ತಂದೆಗೆ ಒಬ್ಬರು ಮುದ್ದಿನ ಒಬ್ಬಳೇ ಮಗಳು ಅನ್ನೋದನ್ನು ಇವರು 5-6 ವರ್ಷ ಹಿಂದೆ ಯಾಕೆ ಮರೆತರು? ಅದೇ ನನ್ನ ಕ್ವಶನ್ ಈಗಲೂ ನನ್ನನ್ನು ಕಾಡುತ್ತೆ.
ಇವ್ರಿಗಿಂತ ಪ್ರೀತಿಯಾಗಿ ನಮ್ಮಪ್ಪ ಒಬ್ಬ ರೈತ ಆದರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ನಾನು ಹುಟ್ಟಿದ್ರು ನಮ್ಮಪ್ಪ ನನ್ನ ಗಂಡು ಮಗು ಥರ ಬೆಳೆಸಿದ್ರು. ನಾನು ಬದುಕಲೇಬಾರ್ದು ಅಂತ ಅಂದ್ಕೊಂಡ್ಬಿಡ್ತಾಯಿದ್ದೆ, ಅಂದ್ಕೊಂಡಿದ್ದೀನಿ ಸುಮಾರು ದಿವಸ, ಯಾಕೆ ಅಂತ ಗೊತ್ತಿಲ್ಲ. ಒಳ್ಳೆ ಲೈಫ್ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂದರೆ ಕಷ್ಟಗಳನ್ನ ಅನುಭವಿಸ್ಕೊಂಡೇ ಬರಬೇಕು ಅಂತ ಅನಿಸುತ್ತೆ. ಸೊ ಸಾರಿ ಗೈಸ್, ಕಾಲ್ ಬರ್ತಾಯಿದೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ನನಗೆ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ವೀಡಿಯೋನ, ಮತ್ತೆ ಸಂಜೆ. ಸೊ ಸುಮಾರು ತಿಂಗಳಾಗಿತ್ತು ಸಿಟಿಗೆ ಹೋಗಿ ವಿಕ್ಕಿಗೆ ಶಾಪಿಂಗ್ ಹೋದಾಗ ಹೋಗಿದ್ದಂಥದ್ದು. ಸೊ ಹಾಗೆ ಒಂದು ರೌಂಡ್ ಹೋಗಿ ಡೈಲಿ ವೇರ್ ಟಾಪ್ಸು ಪ್ಯಾಂಟ್ಸ್ ಎಲ್ಲ ತೊಗೊಂಬರೋಣ ಅಂತ ನಾನು ಸತೀಶ್ ಇಬ್ಬರೇ ಬೈಕಲ್ಲಿ ಹೋಗಿದ್ದಂಥದ್ದು. ಸೊ ಯಾಕಂದರೆ ಎಮೋಷ್ನಲ್ ಆಗಿಬಿಟ್ಟೆ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಸೊ ಆನ್ ದ ವೇ ಬರುವಾಗ ಮೈಸೂರು ಸರಸ್ವತಿಪುರಮಿಂದ ದೊನ್ನೆ ಬಿರಿಯಾನಿನ ಪಾರ್ಸಲ್ ತೊಗೊಂಬಂದಿದ್ದೆ. ಮಕ್ಕಳು ಮನೇಲೇ ಇದ್ರಲ್ಲ, ಸೊ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ. ಸೊ ದೊನ್ನೆ ಬಿರಿಯಾನಿ ಜೊತೆಗೆ ಲಾಲಿಪಾಪ್, ಚಿಕನ್ ಲಾಲಿಪಾಪ್, ಜೊತೆಗೆ ನನ್ನ ಮಗಳಿಗೆ ಆಲ್ ಟೈಮ್ ಫೇವ್ರೆಟ್ ಅದು ಕಬಾಬ್, ಈ ಥರದ್ದೆಲ್ಲ ಚಿಲ್ಲಿ ಚಿಕನ್, ಇಷ್ಟು ತೊಗೊಂಬಂದಿದ್ದೆ. ಸೊ ಲಾಲಿಪಾಪ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ ಸೊ ತೊಗೊಂಬಂದಿದ್ದೆ. ಸೊ ಚಿಲ್ಲಿ ಚಿಕನ್ನು ಲಾಲಿಪಾಪು ಎಲ್ಲ ಬಿಸಿ ಮಾಡಿ ಹಾಕ್ಕೊಂಡು ಕೂತ್ಕೊಂಡು ತಿನ್ನೋಣ ಅಂತ. ಬೇಜಾರಾಗಬೇಡಿ, ಲೈಫಲ್ಲಿ ಏನೇನೋ ನಡೆದಿದೆ, ತುಂಬಾ ನಡೆದಿದೆ, ಯಾವುದನ್ನು ಮರ್ತಿಲ್ಲ. ಬಟ್ ಹಂಗಂತ ಅಂದ್ಕೊಂಡು ಅಷ್ಟೇ ಜೀವನವೂ ಅಲ್ಲ, ಮುಂದೆ ಒಂದು ಒಳ್ಳೆಯ ಜೀವನ ಇದೆ ಅಂತ ಭರವಸೆಯಲ್ಲಿ ಬದುಕಿದ್ದೀನಿ. ಸೊ ಬದುಕ್ತೀನಿ. ಯಾವಾಗಲೂ ನಗ್ನಗ್ತಾ ಇರಿ ಅಂತೀರಾ, ಥ್ಯಾಂಕ್ ಯು ಕನ್ಸನ್ಗೆ. ನಗ್ನಗ್ತಾ ಇರ್ತೀನಿ, ಬಟ್ ಹಳೇದು ಯಾವುದು ಮರೆಯೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಬೇಜಾರಾಗಬೇಡಿ. ಇದಾಗಿತ್ತು ಕಂಪ್ಲೀಟ್ ಇವತ್ತಿನ ವ್ಲಾಗ್. ಅವ್ರಿಗೂ ಊಟಕ್ಕಿಟ್ಟು ಸೊ ನಾನು ಕೂಡ ಬಿಸಿ ಬಿಸಿ ಊಟ ತಿಂತಾಯಿದ್ದೀನಿ. ಚಿಕನ್ ಲಾಲಿಪಾಪು, ಚಿಲ್ಲಿ ಚಿಕನ್ನು, ಬಿರಿಯಾನಿ ನನಗೆ ಆಲ್ವೇಸ್ ಫೇವ್ರೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ, ಬಾಯ್ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.